ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು 3 ದಿನದಿಂದ ಕನಕೋತ್ಸವ ಮತ್ತು ಊರಲ್ಲಿ ಜಾತ್ರೆ ಆ ರೀತಿ ಇದ್ದಿದ್ದರಿಂದ ಬಂದೇ ಇಲ್ಲ. ಎಲ್ಲ ಬಾಡ್ಕೊಂಡಿದ್ದೆ. ಇವತ್ತು ಬಂದಿದ್ದೀನಿ. ಮನಸ್ಸು ತಡ್ದಿಲ್ಲ. ಅದು ಸ್ವಲ್ಪ ಫೀವರ್ ಇದೆ, ಹುಷಾರು ಬೇರೆ ಇರಲಿಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ಹುಷಾರಿಲ್ಲ, ಆದರೂ ಎದ್ದು ಬಂದಿದ್ದೀನಿ. ಇಷ್ಟೊಂದು ಮಗ್ಗಿಬಿಟ್ಟಿದೆ. ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಅಂತ ಹೇಳಿ ಮಲ್ಕೊಂಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬಂದೆ. ಇದು ಫುಲ್ಲು ಅರಳಿದ ಮೇಲೆ ನಿಮಗೆ ಒಂದು ವಿಡಿಯೋ ಮಾಡ್ತೀನಿ. ಆವಾಗ ತುಂಬ ಖುಷಿ ಆಗುತ್ತೆ. ನನಗಲ್ಲ, ನೀವು ವಿಡಿಯೋ ನೋಡಿದವ್ರು ನಿಮಗೂ ತುಂಬಾ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಮಗ್ಗೆಲ್ಲ ಬಿಟ್ಟಿರೋದು. ಮೊನ್ನೆ ಎಲ್ಲ ಮಳೆ ಮೋಡ ಮತ್ತು ಮಳೆನೂ ಸ್ವಲ್ಪ ಬಂತು ನಮಗೆ. ಹಂಗಾಗಿ ಸ್ವಲ್ಪ ಗಿಡಗಳು ಚೆನ್ನಾಗಿದೆ. ಏನೋ ದೂರದಲ್ಲಿ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ರೋಸ್ ಗಿಡ ಮತ್ತು ಇದು ಸೇವಂತಿಗೆ ಅಂತೂ ತುಂಬ ಸೇವಂತಿಗೆ ಮನೆ ಬಿಟ್ಟಿದೆ. ಚಿಕ್ಕ ಚಿಕ್ಕ ಗಿಡ. ನಿನ್ನೆ ಮೊನ್ನೆ ಎಲ್ಲ ಬರದೇ ಇರೋದಕ್ಕೆ ಇದನ್ನು ನೋಡಿ ಖುಷಿ ಆಯಿತು. ಚೆಂಡು ಹಾಕಿರಲಿಲ್ಲ ನಾನು ಯಾವಾಗಲೂ ಟೆರೆಸಲ್ಲಿ. ಇದೊಂಥರ ಸೀಡ್ಸು ಹಾಕಿದ್ದೀನಿ. ಇನ್ನೂ ಒಂದು ಹಾಕಿದ್ದೀನಿ, ಯೆಲ್ಲೋ ಕಲರ್ ಸೇವಂತಿಗೆ ಹೂ ಥರ, ಅದೊಂದು. ಮತ್ತು ಇದೊಂದು ರೋಸ್ ಬಿಟ್ಟಿದೆ. ಇದು ಅಷ್ಟು ಚೆನ್ನಾಗಿಲ್ಲ. ನೋಡೋಣ ಹೇಗೆ ಇರುತ್ತೆ ಅನ್ನೋದನ್ನು. ಮತ್ತು ದಾಸವಾಳ ಹೂವು ಬಿಡಿಸ್ಕೊಳ್ಳೋಕ್ಕೂ ಬರಲಿಲ್ಲ, ಏನಕ್ಕೂ ಬಂದಿಲ್ಲ, ಹುಷಾರಿಲ್ಲದೆ ಇರೋ ಕಾರಣ. ಮಗಳು ಎಕ್ಸ್ಪರಿಮೆಂಟ್ ಇದೆ, ನನಗೆ ನಿತ್ಯ ಪುಷ್ಪ ಬೇಕು ಅಂದ್ಲು. ಅವಳಿಗೂ ಕಿತ್ಕೊಂಡೋಗಿ ಕೊಟ್ಟಿಲ್ಲ ನಾನು. ನೋಡಿ ಎಷ್ಟೊಂದು ಹೂ ಇದೆ. ನಾನೇ ಯೂಸ್ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ. ಬೇಜಾರಾಯಿತು ಪಾಪ, ಮರೆತೆ ನಾನು ಕೊಡೋದು. ಚೆಂಡು ಗಿಡ ಎಲ್ಲೆಲ್ಲಿ ನೆಟ್ಟಿದ್ದೆ ಅಲ್ಲೆಲ್ಲ ಬಿಟ್ಟಿದೆ. ಇನ್ನೊಂದು ಕಲರ್ ತೋರಿಸ್ತೀನಿ ನಾನು ಬಿಟ್ಟಿರೋದು. ನೋಡಿ, ಹುಷಾರಿಲ್ಲ ಅಂದರೂ ಬಂದೆ. ಸ್ವಲ್ಪ ಖುಷಿ ಆಯಿತು. ಅಂದರೆ ಇವೆಲ್ಲ ಬಾಡ್ಕೊಂಡಿವೆ, ಹೋಗಿ ನೀರು ಹಾಕ್ರಪ್ಪ ಅಂದೆ. ಅವ್ರಿಗೂ ಪಾಪ ಟೈಮ್ ಇಲ್ಲ ಎಲ್ಲರಿಗೂ. ಇವನು ಒಂದು 3 ಡೇಸಿಂದ ಮೇಲೆ ಬರಲಿಲ್ಲ, ಕಾಯ್ತಾ ಇದ್ದ ನಾನು ಟೆರೆಸ್ಸಿಗೆ ಬರ್ತಾರೆ ಅಂತ. ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ. ಇನ್ನೊಂದು ಕಲರು ಇಲ್ಲಿ ಬಿಟ್ಟಿದೆ, ತೋರಿಸ್ತೀನಿ. ಇನ್ನೂ ಫುಲ್ಲು ಅರಳಿಲ್ಲ ಅದು. ಇದು ಸೇವಂತಿಗೆ ಹೂ ಥರ ಬರುತ್ತೆ, ಪುಟಾಣಿಗೆ ಚೆನ್ನಾಗಿರುತ್ತೆ ಅಂತ ಹಾಕಿದೆ. ಈ ಥರ ಬಂದ್ಬಿಟ್ಟಿದೆ ಅದು ರೆಡ್ಡು. ಇದು ಚೆನ್ನಾಗಿದೆ. ನೋಡೋಣ ಅದು ಹೇಗೆ ಬರುತ್ತೆ ಏನು ಅಂತ. ನಿಮಗೆ ಮೈಕ್ ಸೌಂಡ್ ಕೇಳಿಸಿರ್ಬೋದು. ಹಾಗೆ ಇವತ್ತು ರಂಗೋಲಿ ಸ್ಪರ್ಧೆ ಇತ್ತು. ನಾನು ನಿಮಗೆ ಮೇಲಿಂದನೇ ಝೂಮ್ ಮಾಡಿ ತೋರಿಸ್ತೀನಿ. ಕೆಳಗಡೆ ಹೋಗೋಕ್ಕಾಗಲಿಲ್ಲ ನಾನು. ಎಲ್ಲರ ಮನೆಗೊಂದು ರಂಗೋಲಿ ಅಂತ ಬಿಟ್ಟಿರೋದು. ಇಲ್ಲಿ ಬಿಟ್ಟಿದ್ದಾರೆ, ಆ ಕಡೆ ರೋಡಲ್ಲಿ ಕಾಣಿಸ್ತಿರ್ಬೋದು, ವಿಡಿಯೋ ಕಾಣಿಸಲ್ಲ ಅನಿಸುತ್ತೆ. ಹಾಗೆ ಇದು ನಾನು ಬಿಟ್ಟಿರುವಂಥ ರಂಗೋಲಿ ಮೇಲಿಂದ ತೋರಿಸ್ತಾ ಇದ್ದೀನಿ. ಶಾರ್ಟ್ಸ್ಗೆ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಬೇರೆ ಬಿಟ್ಟಿದ್ದು, ಇದನ್ನು ನಾನು ಬಿಟ್ಟಿದ್ದು ರಂಗೋಲಿ. ಎಲ್ಲ ಫುಲ್ಲು ಗಾಳಿಗೆ ಎಲೆ ಬಂದು, ಗೊತ್ತಲ್ಲ ಎಷ್ಟು ಕಸ ಇದೆ ಅಲ್ಲಿ ಅನ್ನೋದ. ಎಲೆ ಎಲ್ಲ ಬಂದು ಬೀಳ್ತಾನೆ ಇದೆ. ರಂಗೋಲಿ ಬಿಟ್ಬಿಟ್ಟು ಬಂದು ಮಲ್ಕೊಂಡಿದ್ದು. ಈಗ ಸುಮಾರು 4:15 ಆಗಿದೆ. ಈಗ ಊಟ ಮಾಡಿ ಸ್ವಲ್ಪ ಹೋಗ್ಬಿಟ್ಟು ಬರೋಣ ಮೇಲೆ ಅಂತ ಹೇಳಿ ಬಂದೆ. ಗಾಳಿ ಬೀಸ್ತಾ ಇದೆ, ಆದರೂ ಹೋಗಬೇಡ ಅಂದರು. ನನಗೆ ಮನಸ್ಸು ತಡ್ದಿಲ್ಲ, ನೀರು ಹಾಕೋಣ ಅಂತ ಬಂದಿದ್ದೀನಿ. ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಸ್ವಲ್ಪ ಮಲಗಬೇಕು ಅನ್ನಿಸ್ತಿದೆ. ಹಾಗಾಗಿ ನೀರು ಹಾಕಿ ಹೋಗ್ತೀನಿ. ನನಗೆ ಜ್ವರ ಬಂದು ಸುಮಾರು ವರ್ಷ ಆಗಿತ್ತು. ಇವತ್ತು ನಿನ್ನೆ ಎಲ್ಲ ಸ್ಟ್ರೈನ್ ಆಯಿತು. ತೇರೇಳಿ ಎತ್ತಕ್ಕೆಲ್ಲ ಹೋಗಿದ್ವಲ್ವಾ, ಹಣ್ಣು ಜೋನ ಎಲ್ಲ ಎಸಿಯೋಕ್ಕೆ, ದೇವರಿಗೆ ದೇವಸ್ಥಾನಕ್ಕೆ, ಮತ್ತು ಅಡುಗೆ ಎಲ್ಲ ಮಾಡಿದ್ದು ಎಲ್ಲದಕ್ಕೂ. ಆಮೇಲೆ ಬೆಳಗ್ಗೆ ಸ್ವಲ್ಪ ಜ್ವರ ಇದ್ದಂಗೆ ಇದು ಮಾಡಿಬಿಟ್ಟೆ, ಏನೋ ರಂಗೋಲಿ ಎಲ್ಲ ಒಬ್ಬಳೇ ಹಾಕಿದೆ. ಹಾಗಾಗಿ ನನಗೆ ಇವತ್ತೆಲ್ಲ ಫುಲ್ಲು ರೆಸ್ಟ್ ಬೇಕು. ಹಾಗಾಗಿ ಇವತ್ತು ಸ್ವಲ್ಪ ನೀರು ಹಾಕಿ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಹೇಗಾಗುತ್ತೆ ಏನು ಅನ್ನೋದು ಗೊತ್ತಿಲ್ಲ ಇನ್ನು. ನೋಡಿ ಅಲ್ಲೆಲ್ಲ ರಂಗೋಲಿ ಹಾಕ್ಬಿಟ್ಟಿದ್ದಾರೆ. ಏನು ಖುಷಿ ಗೊತ್ತಾ, ರೋಡ್ ತುಂಬ ಇದ್ದರು ಜನ, ಆ ಥರ ಇತ್ತು. ನೋಡಿ ಇದು ಪಿಂಕು ಚೆನ್ನಾಗಿ ಬಿಟ್ಟಿದೆ.
ಪುಟ್ಟ ಪುಟ್ಟ ಗಿಡ ಆದರೂ ಎಷ್ಟೊಂದು ಬಿಡುತ್ತೆ ಅಲ್ವಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಟೆರೆಸ್ಸಲ್ಲಿ ಹಾಗೆ ಇಷ್ಟೊಂದು ಹೂ ಬಿಟ್ಟಿದೆ ಅಂತ ಗೊತ್ತಿರಲಿಲ್ಲ. ಅದು ಯೆಲ್ಲೋ ಕಲರ್ದು ಅರಳಿರಲಿಲ್ಲಲ್ಲ, ಅದು ನೋಡಲಿಕ್ಕೆ ಅಂತಲೇ ಬಂದೆ ನಾನು, ನೀರು ಹಾಕ್ಬಿಟ್ಟು ಹೋಗೋಣ ಅಂತ. ಸ್ವಲ್ಪ ಒಂಥರ ಚಳಿ ಚಳಿ ಅನ್ನಿಸ್ತಿತ್ತು, ಸ್ವಲ್ಪ ಬಿಸಿಲಿಗೂ ಬೇಕಿತ್ತು ನನಗೆ, ಹಾಗಾಗಿ ಟೆರೆಸ್ಸಿಗೆ ಬಂದಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಲ್ವ. ಅದಕ್ಕೆ ಗಿಡ ಮಲ್ಕೊಂಡಿದ್ರು, ಹುಷಾರಿಲ್ಲದೆ ಮಲಗಿದ್ರು ಒಂಥರ ಗಿಡಕ್ಕೆ ನೀರು ಹಾಕಿಲ್ಲ ಅಂತಲೇ ಒಂಥರ ಮನಸ್ಸು ಅನ್ನಿಸ್ತಿರುತ್ತೆ. ಅದಕ್ಕೆ ನಮಗೆ ಖುಷಿ ಇರುತ್ತೆ ನೀರು ಹಾಕಿದ್ರೆ ಅಂತ ಅಂದ್ಬಿಟ್ಟು ಗಿಡದ ಹತ್ರ ಹೋದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಬಂದೆ. ನಿಜವಾಗ್ಲೂ ಸ್ವಲ್ಪ ಖುಷಿ ಆಯಿತು, ಯಾಕೆ ಅಂದರೆ ನೋಡಿದೆ ಅಲ್ಲ. ಅದಕ್ಕೆ ನಿಮಗೂ ಈ ಥರ ಆಗುತ್ತಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.